ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಸೆಕೆಂಡ್ ಡೇ ಮದುವೆಲಿ ಸ್ವಲ್ಪ ಹೊತ್ತಾಯಿತು ಎಲ್ಲ ಎದ್ದು. ಸೊ ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಾರ್ಟ್ ಹೊಡಿತಿದ್ದಾರೆ. ಆ ಪಾಕಿ ಇನ್ನೂ ಮಲಗಿದ್ದಾಳೆ. ಅಲ್ಲಿ ಮದುವೆ ಹೆಣ್ಣು ಮುಖ ತೊಳಿತಿದ್ದಾಳೆ. ಇವರು ಮದುವೆ ಹೆಣ್ಣಿನಮ್ಮ, ಇವರು ಅವ್ರ ಅಕ್ಕನ ಮಗಳು. ಬರೋದೇ ಇಲ್ಲ ಯಾರ ಹತ್ರನೂ, ಅಟ್ಮಾರಿ. ನಮ್ಮ ಮದುವೆ ಹೆಣ್ಣು ಮಂಗಳ ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಇವಳೇ ಮದುವೆ ಹೆಣ್ಣು. ಇವಳಿಗೆ ಇವಾಗ ನಾವು ಅರ್ಶಿನ ಸ್ನಾನ ಮಾಡಿಸ್ಬೇಕು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಿದ್ದೀವಿ ಆ್ಯಕ್ಚುಲಿ. ಇವಾಗ ಹೋಗಬೇಕು ತಿಂಡಿ ಮಾಡೋಕ್ಕೆ ಅಂತ. ಇನ್ನೂ ತಿಂಡಿ ಮಾಡಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ. ಬ್ರೇಕ್ಫಾಸ್ಟಲ್ಲಿ ಒಳ್ಳೆ ಚೋಲೆ ಭಟೂರೆ ಮಾಡಿದರು. ಫುಲ್ ಟೇಸ್ಟಿಯಾಗಿತ್ತು. ಚೋಲೆ ಭಟೂರೆ ಅಂದರೆ ನಮ್ಮ ಕಡೆಯಲ್ಲಿ ಪೂರಿ ಸಾಗು. ಅದ್ರ ಜೊತೆಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊತ್ತಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾವು ಜ್ಯೂಸ್ ಕುಟ್ಕೊಂಡು ಇವಾಗ ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇವರು ಪ್ರಾಪರ್ ಪಹಾಡಿ ಲಡ್ಕಿ. ಇದು ಇವ್ರ ಕಡೆದು ಮೂಗ್ಬಟ್ಟು. ಚೆನ್ನಾಗಿದೆ ಅಲ್ವಾ? ಇದೇ ನಮ್ಮ ಗ್ರೂಪು. ನಾವೆಲ್ಲ ಫ್ರೆಂಡ್ಸು ಸೇರಿ ಮದುವೆಗೆ ಅಟೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯ್ತು, ಯಾಕಂದರೆ ನಾನು ಫಾರ್ ದ ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ಒಂದು ಪಹಾಡಿ ಮದುವೆನ ಅಟೆಂಡ್ ಮಾಡ್ತಾ ಇದ್ದಿದ್ದು. ಇದು ಇವರನ್ನ ರೀತಿ ರಿವಾಜು ಒಂಥರ ಯುನೀಕ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು ನಮ್ಮ ಕಲ್ಚರ್ಗೆ ಹೋಲಿಸ್ಕೊಂಡ್ರೆ. ನಾನು ಫಾರ್ ದ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಒಬ್ರಿಗೆ ನಾನು ಹಳದಿ ಅಂತ ಹಚ್ಚಿದ್ದು. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಇವಾಗ ಇವಳಿಗೆ ತವ್ರ ಮನೆಯಿಂದ ಬಂದಿರೋ ಕಾಲುಂಗ್ರನ್ನ ತೊಡಿಸ್ತಾ ಇದ್ದೀವಿ. ಸೊ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಯಿತಾ. ಈಗ ಮದುವೆ ಹೆಣ್ಣು ಮೇಕಪ್ ಮಾಡ್ಕೊ ಬರೋಕ್ಕೆ ಹೋಗಿದ್ದಾಳೆ. ಅಲ್ಲಿವರೆಗೂ ನಾವು ನಿದ್ದೆ ಮಾಡೋಣ ಅಂತ ರೂಮಲ್ಲಿದ್ವಿ. ಇವಾಗ ಎದ್ದಿದ್ದೀವಿ. ಹೆಂಗಿದೀವಳೆ ಹುಚ್ಚುಚ್ಚಿರ ಥರ. ಏನಾದರೂ ತಿನ್ನೋಕೆ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಡುಗೆ ಮನೆಗೆ ಬಂದಿದ್ವಿ. ಆಲ್ರೆಡಿ ಎಲ್ಲ ಪ್ರಿಪ್ರೇಷನು ಶುರು ಆಗ್ತಾ ಇದೆ. ಏನೂ ಇರಲಿಲ್ಲ, ಅದಕ್ಕೆ ಅಣ್ಣ ನಮಗೆ ಸ್ಯಾಲಡ್ನೇ ಕೊಡ್ತಾ ಇದ್ದಾರೆ, ತೊಗೊಂಡು ತಿನ್ನಿ ಅಂತ. ಇದನ್ನು ಇಸ್ಕೊಂಡು ಬಂದಿದ್ದೀನಿ. ಕಿರಣ್ ಮದುವೆ ಹಣ್ಣು ರೆಡಿಯಾಗಿ ಬಂದಾಯಿತು. ನಾನು ಸಹ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಇವಾಗ ಬರಾದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಜನಗಳು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಫುಲ್ ಮದುವೆ ಶುರು ಆಗೋದೆ. ಇದಾದ್ಮೇಲೆ ನಾನು ತಿನ್ನೋಕೆ ಹೋಗ್ತೀನಿ. ಸೊ ಟಿಕ್ಕಿ ದೋಸೆ, ಇಲ್ಲೆಲ್ಲ ಮದುವೆಲಿ ದೋಸೆ ಮಾಡ್ತಾರಪ್ಪ. ಇದು ನನ್ನ ಫೇವ್ರೇಟ್ ಥಂಡಿ ಚಾಟ್. ಇದು ಗೋಲ್ಗಪ್ಪ. ಏನೇನೋ ಸ್ಟಫಿಂಗ್ ಆಗ್ತವ್ರೆ ಗುರು. ಬನಾವ್ ಈ ಥರ ದೋಸೆ ನಾನು ಯಾವತ್ತೂ ತಿಂದಿರಲಿಲ್ಲಪ್ಪ. ಸ್ನ್ಯಾಕ್ಸ್ನೆಲ್ಲ ತಿನ್ಕೊಂಡು ನಾವು ಬರಾತ್ನ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಗೊತ್ತಾ, ಇವಾಗ್ಲೂ ಅಷ್ಟೇ ಜಾಯಿಂಟ್ ಫ್ಯಾಮಿಲಿಗಳು ಇದ್ದಾವೆ. ತುಂಬ ಖುಷಿಯಾಗುತ್ತೆ ಗೊತ್ತಾ ಜಾಯಿಂಟ್ ಫ್ಯಾಮಿಲಿ ನೋಡೋಕ್ಕೆ. ಬರಾತ್ ಬಂತು, ಮದುವೆ ಗಂಡು ಸಹ ಬಂದಿದ್ದಾರೆ. ಇಲ್ಲೆಲ್ಲ ನೈಟ್ ಹೊತ್ತು ಮದುವೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಬೆಳಗ್ಗೆ ಹೊತ್ತು ಮದುವೆ ಮಾಡಿದ್ರೆ ಇಲ್ಲೆಲ್ಲ ನೈಟ್ ಹೊತ್ತು ಮದುವೆ ಮಾಡ್ತಾರೆ. ವಾವ್, ಎಷ್ಟು ಡಿಫ್ರೆಂಟ್ ಅಲ್ವಾ ಕಲ್ಚರು. ಮದುವೆ ಗಂಡ ವೆಲ್ಕಮ್ ಮಾಡಿ ನಾವಿವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ವೆರೈಟೀಸ್ ಇದೆ ಇಲ್ಲಿ. 2 ಸಲ ಕೊಡ್ತಾರೆ. ಒಂದು ಸ್ನ್ಯಾಕ್ಸ್ ಅಂತ ಕೊಡ್ತಾರೆ, ಇನ್ನೊಂದು ಊಟ ಅಂತ ಕೊಡ್ತಾರೆ. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀವಿ.
ಶೂಸ್ನ ಕತ್ಕೊಂಡು ಬಂದಿದ್ದೀವಿ. ಇಲ್ಲೊಂದು ರೀತಿ ರಿವಾಜ್ ಇರುತ್ತೆ, ಹುಡುಗನ ಕಾಲಿಂದ ಶೂಸ್ನ ಕಿತ್ಕೊಂಡು ಬರ್ಬೇಕು ಅಂತ. ಸೊ ನಾವು ಕಿತ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಇವರು ಔಸ್ ಇಡ್ತಾ ಇದ್ದಾರೆ. ಭೈ ಮೇರಾ ಬಾಲ್ ಗೈ ಪತಾ ಸಚ್ ಮೇ. ಇದೇ ಶೂಸು ಔಸ್ ಇಡ್ತಾ ಇದ್ದಾಳೆ ನೋಡಿ. ಸೊ ದೀಸ್ ಆರ್ ಚಿಂಟೂಸ್. चिंटू हाय करो जल्दी. प्रीति दीदी के चैनल सब्सक्राइब करो. प्रीति दीदी का चैनल सब्सक्राइब करो प्लीज. ಸೊ ಇದು ಇವತ್ತಿನ ನಮ್ಮ ಮದುವೆ ಆಗಿದ್ದು, ಪಹಾಡಿ ಮದುವೆ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ಸುಸ್ತಾಗ್ಬಿಟ್ಟಿದೆ. ಇಲ್ಲೇನೋ ಮಳೆ ಬರೋ ಥರನೂ ಆಗ್ತಾ ಇದೆ, ಹನಿಗಳು ಬೀಳ್ತಾ ಇದೆ. ಸೊ ಏನಪ್ಪ ಅಂದರೆ ಇಲ್ಲಿ ಏನು ವಿಶೇಷ ಅಂದರೆ ನೈಟ್ ಹೊತ್ತು ಮದುವೆ ಮಾಡ್ತಾರೆ. ನಾವೆಲ್ಲ ಬೆಳಿಗ್ಗೆ ಹೊತ್ತು ಮದುವೆ ಮಾಡಿದ್ರೆ ಇಲ್ಲಿ ನೈಟ್ ಹೊತ್ತು ಮದುವೆ ಮಾಡ್ತಾರೆ. ಸೊ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಫುಲ್ ಇವತ್ತೆಲ್ಲ ನಂಗೆ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರೆ ಲೈಕ್ ನಾನು ನಮ್ದೊಂದು ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಆಯಿತಾ. ಎಲ್ಲ ಅವ್ರವ್ರು ಬಂದಂಗೆ ಫ್ಯಾಷನ್ ಎಲ್ಲ ಇದ್ದರು. ಬಟ್ ನಾವು ಮದುವೆ ಅಂತ ಬಂದಾಗ ಎಷ್ಟು ಒಂದು ಲಕ್ಷಣವಾಗಿರ್ತೀವಿ. ಸೊ ಐ ನೋ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂದರೆ ನಾಳೆ ಅವಳಿಗೆ ವಿದಾಯ ಇರುತ್ತೆ. ಅಂದರೆ ವಿವಲ್ಲ ಬಾಯ್ ಬಾಯ್ ಗುಡ್ ಬಾಯ್. ನನ್ನ ಎದುರು ಕೊಟ್ಟುಬಿಟ್ಟು ಯಾರು ಹುಡುಗ ಅಂತ. हाय बोलो बोलो. कौन कौन IPL देखते हैं हम? किस किस का मतलब कौन सा टीम फेवरेट है आप लोगों का? RCB कौन कौन है? और CSK कौन कौन है? क्यों पसंद है आपको RCB और CSK? क्योंकि RCB बोलो बोलो. CSK में धोनी है, जैसे ही धोनी चल जाएगा CSK बेकार टीम है, इसलिए CSK के बाद RCB. ओ भाई ये होता है कट्टर CSK फैंस, लेकिन हम लोग ऐसा नहीं है. ನಾವು ಯಾವತ್ತಿದ್ರು RCB ಫ್ಯಾನ್ಸ್ ಫ್ಯಾನ್ ಆಗಿ ಇರ್ತೀವಿ. ಸೊ बोलो यार मेरा अकाउंट सब्सक्राइब करने के लिए बोलो. दीदी का चैनल सब्सक्राइब करो. 27 हां जल्दी करो, लाइक कमेंಟ್ शेयर. ಸೊ ಮಿಡ್ನೈಟ್ ಕ್ರೇವಿಂಗ್ಸ್ ಜಿಲೇಬಿ ಮತ್ತೆ ಏನಂತ ಗೊತ್ತಿಲ್ಲ ಆಕ್ಚುಲಿ. ನೋಡೋಣ ಟೇಸ್ಟ್ ಸಕ್ಕತ್ತಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಜಿಲೇಬಿ ಜೊತೆ ಕಾಂಬಿನೇಷನು. ನನ್ನ ವ್ಲಾಗು ಕಂಪ್ಲೀಟ್ ಆಗಿ ಮುಗಿಯಕ್ಕೆ ಬಂದಿದೆ. ಶಿ ಈಸ್ ಮೈ ನ್ಯೂ ಫ್ರೆಂಡ್. ಹರ್ ನೇಮ್ ಇಸ್ ಕಿರಣ್. ಶಿ ಈಸ್ ಫ್ರಮ್ ಐಲ್ಯಾಂಡ್. ಹಾಂ, ಸೊ ಮೀಟ್ ಹರ್. ನೋ ಐ ಆಮ್ ಜಸ್ಟ್ ಟಾಕಿಂಗ್ ಇನ್ ಮೈ ಮದರ್ ಟಂಗ್ ನಾ, ಕನ್ನಡ. ಸೊ ಯು ಕ್ಯಾನ್ ಸೇ ಸಮಥಿಂಗ್. Hi, peace out guys. That's all I can say. I don't know what to say. ಫುಲ್ಲು ಗುರು ಚಿಲ್ ಮಾಡ್ತಾವಳೆ. Like, subscribe and comment. Please, you have to comment.